ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 19 ಸ್ವಾತಂತ್ರ್ಯೋತ್ತರ ಭಾರತ ಅನ್ನೋ ಪಾಠವನ್ನು ನೋಡ್ತಾ ಹೋಗೋಣ. ಇದು 10th ಕ್ಲಾಸಲ್ಲಿ ಸೋಷಿಯಲ್ ಸೈನ್ಸ್ 10th ಕ್ಲಾಸಲ್ಲಿ ಬರ್ತಕ್ಕಂಥ 10th ಸೆಕೆಂಡ್ ಭಾಗದಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ. ಓಕೆ, ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ಈ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೌಂಟ್ ಬ್ಯಾಟನ್, ಒಂದು ನಿಮಿಷ. ಓಕೆ, ಮೌಂಟ್ ಬ್ಯಾಟನ್ ವರದಿಯನ್ನು ಆಧರಿಸಿ 1947 ಜೂನ್ 3ರಂದು ಬ್ರಿಟಿಷ್ ಸರ್ಕಾರ ಮಾಡಿದ ಘೋಷಣೆಯು ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳ ಅಸ್ತಿತ್ವಕ್ಕೆ ಕಾರಣವಾಯಿತು. ಅಂದರೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಕೊಡ್ತೀವಿ, ಎರಡೂ ಸ್ವತಂತ್ರ ದೇಶಗಳಾಗಲಿ ಅಂತೇಳಿ 1947 ಜೂನ್ 3ರಂದು ಬ್ರಿಟಿಷ್ ಸರ್ಕಾರ ಒಂದು ಘೋಷಣೆಯನ್ನು ಹೊರಡಿಸುತ್ತೆ. ಅದ್ರ ಪ್ರಕಾರ 1947 ಆಗಸ್ಟ್ 15ರಂದು ಭಾರತೀಯರ ಪಾಲಿಗೆ ಸಂಭ್ರಮದ ಜೊತೆಗೆ ಸಂಕಟದ ದಿನವೂ ಕೂಡ ಆಗಿತ್ತು. ಸಂಕಟದ ದಿನ ಯಾಕಾಗಿತ್ತು ಅಂತಂದರೆ ಭಾರತವನ್ನು ವಿಭಜನೆ ಮಾಡೋದಕ್ಕೆ ಭಾರತೀಯರಿಗೆ ಇಷ್ಟ ಇರೋದಿಲ್ಲ. ಆದ್ದರಿಂದ ಇದು ಸಂಕಟದ ದಿನ ಆಗುತ್ತೆ ಅವರಿಗೆ. ಯಾಕಂದರೆ ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ರಾಷ್ಟ್ರಗಳಾಗ್ತಾವಲ್ಲ, ಪಾಕಿಸ್ತಾನ ಅಂತ ಒಂದು ಪ್ರತ್ಯೇಕ ರಾಷ್ಟ್ರ ಆಗೋಕ್ಕೂ ಮುಂಚೆ ಪಾಕಿಸ್ತಾನದವರೆಲ್ಲರೂ ಭಾರತೀಯರಾಗಿದ್ದರು. ಯಾವಾಗ ಪಾಕಿಸ್ತಾನ ಅಂತ ಡಿವೈಡ್ ಆಗುತ್ತೋ ಆಗ ಪಾಕಿಸ್ತಾನ, ಭಾರತ ಅಂತ ಎರಡು ರಾಷ್ಟ್ರಗಳಾಗಿ ಉದಯ ಆಗ್ತವೆ. ಈ ಎರಡೂ ರಾಷ್ಟ್ರಗಳಿಗೆ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕರೆ ಅದಕ್ಕೂ ಒಂದು ದಿನ ಮುಂಚೆ ಆಗಸ್ಟ್ 14ರಂದು ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ದಿನ ಆಗುತ್ತೆ. ಓಕೆ, ಪ್ರತ್ಯೇಕ ರಾಷ್ಟ್ರಗಳು ಭಾರತೀಯರ ಬಯಕೆಯಾಗಿಲ್ಲದಿದ್ದರೂ ಬ್ರಿಟಿಷರ ಒಡೆದು ಆಳುವ ನೀತಿಯಿಂದಾಗಿ ಇಂತಹ ಪರಿಸ್ಥಿತಿ ಒದಗಿತು. ಅಂದರೆ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ಭಾರತೀಯರ ಬಯಕೆ ಆಗಿರೋದಿಲ್ಲ. ಆದರೂ ಸಹ ಏನಾಗುತ್ತೆ, ಬ್ರಿಟಿಷರ ಒಡೆದು ಆಳುವ ನೀತಿಯಿಂದಾಗಿ ಇಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ. ಭಾರತದ ಸ್ವಾತಂತ್ರ್ಯದ ಜೊತೆಯಲ್ಲೇ ಹಲವಾರು ಜ್ವಲಂತ ಸಮಸ್ಯೆಗಳು ರೂಪ ಪಡಿತವೆ. ಲಕ್ಷಾಂತರ ನಿರಾಶ್ರಿತರ ಸಮಸ್ಯೆ, ಕೋಮುಗಲಭೆಗಳು, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಆಹಾರದ ಉತ್ಪಾದನೆ, ಕೃಷಿ ಬೆಳವಣಿಗೆ, ಕೈಗಾರಿಕೆಗಳ ಬೆಳವಣಿಗೆ ಮುಂತಾದ ಸಮಸ್ಯೆಗಳನ್ನು ನಿವಾರಿಸಬೇಕಾಗಿತ್ತು. ಅಂದರೆ ಭಾರತದಲ್ಲಿ ನಮ್ಮ ಭಾರತ ಸ್ವಾತಂತ್ರ್ಯ ಪಡೆಯೋದಕ್ಕೂ ಮುಂಚೆ ಬ್ರಿಟಿಷರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಆಗ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣನೇ ಅವರಾಗಿರ್ತಾರೆ ಬ್ರಿಟಿಷರು. ಯಾವಾಗ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತಲ್ಲ ಆಗ ಲಕ್ಷಾಂತರ ಜನರು ನಿರಾಶ್ರಿತ ಸಮಸ್ಯೆಯನ್ನು ಅನುಭವಿಸ್ಬೇಕಾಗಿ ಬರುತ್ತೆ. ಹಾಗೆ ಕೋಮುಗಲಭೆಗಳಾಗ್ತವೆ, ಸರ್ಕಾರದ ರಚನೆ ಆಗುತ್ತೆ, ದೇಶೀಯ ಸಂಸ್ಥಾನಗಳು ಈ ಭಾರತದ ಒಕ್ಕೂಟದಲ್ಲಿ ವಿಲೀನೀಕರಣ ಆಗ್ತವೆ, ಆಹಾರದ ಉತ್ಪಾದನೆ ಆಗುತ್ತೆ, ಕೃಷಿ ಬೆಳವಣಿಗೆ ಆಗುತ್ತೆ, ಆಮೇಲೆ ಕೈಗಾರಿಕೆಗಳ ಬೆಳವಣಿಗೆ ಕೂಡ ಆಗುತ್ತೆ. ಇವೆಲ್ಲ ಕೂಡ ಮುಂತಾದ ಸಮಸ್ಯೆಗಳು ನಿವಾರಣೆ ಮಾಡಬೇಕಾಗಿ ಬರುತ್ತೆ. ನೋಡಿ, ಒಂದು ಅಭಿವೃದ್ಧಿ ಆಗ್ತಾ ಇದೆ ಅಂತಂದರೆ ಅಲ್ಲಿ ಆಲ್ಮೋಸ್ಟ್ ಸಮಸ್ಯೆಗಳು ಇದ್ದೇ ಇರುತ್ತೆ. ಯಾವಾಗ ಸಮಸ್ಯೆಗಳನ್ನು ನಿವಾರಿಸ್ಕೊಂಡು ಮುಂದೆ ಬರ್ತಾರೋ ಆಗ ಆ ದೇಶ ಅಭಿವೃದ್ಧಿಯತ್ತ ಸಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲೂ ಸಹ ಸ್ವಾತಂತ್ರ್ಯ ಸಿಕ್ಕಾದ ಮೇಲೆ ಈ ಎಲ್ಲ ಸಮಸ್ಯೆಗಳು ನಿವಾರಿಸಬೇಕಾಗಿ ಬರುತ್ತೆ. ಓಕೆ, ನೆಕ್ಸ್ಟು ನಿರಾಶ್ರಿತರ ಸಮಸ್ಯೆ. ನೋಡಿ, ಇದು GPSTRಗೆ ಕೇಳ್ತಾರೆ. ನೋಡಿ, ಇಂಪಾರ್ಟೆಂಟ್ ಆಗಿದೆ ಇದೇನು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾದ ಮೇಲೆ ಯಾವ್ಯಾವ ಸಮಸ್ಯೆಗಳ ಎದುರಾದವು ಭಾರತೀಯರಿಗೆ ಅಥವಾ ಭಾರತ ಸರ್ಕಾರಕ್ಕೆ ಅಂತ ಕೊಡಬಹುದು ಎಕ್ಸಾಮ್ಗಳಲ್ಲಿ. ಸೊ ಆಗ ಇವೆಲ್ಲ ಬರ್ತವೆ ನೋಡಿ. ಲಕ್ಷಾಂತರ ನಿರಾಶ್ರಿತರ ಸಮಸ್ಯೆ, ಕೋಮುಗಲಭೆಗಳು, ಸರ್ಕಾರ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಆಹಾರದ ಉತ್ಪಾದನೆ, ಕೃಷಿ ಬೆಳವಣಿಗೆ, ಕೈಗಾರಿಕೆಗಳ ಬೆಳವಣಿಗೆ ಮುಂತಾದ ಸಮಸ್ಯೆಗಳನ್ನು ನಿವಾರಿಸಬೇಕಾಗಿ ಬರುತ್ತೆ. ಈ ಥರ ಪಾಯಿಂಟ್ ವೈಸ್ ಹಾಕಿ ಬರೆದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಓಕೆ, ನೆಕ್ಸ್ಟು ನಿರಾಶ್ರಿತರ ಸಮಸ್ಯೆ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ನಿರಾಶ್ರಿತರ ಸಮಸ್ಯೆ. ಭಾರತದ ವಿಭಜನೆಯು ಸೃಷ್ಟಿಸಿದ ಘೋರ ಪರಿಣಾಮಗಳಲ್ಲಿ ನಿರಾಶ್ರಿತರ ಸಮಸ್ಯೆಯು ಕೂಡ ಒಂದಾಗಿತ್ತು. ಭಾರತದಿಂದ ಪಾಕಿಸ್ತಾನಕ್ಕೆ ಮತ್ತು ಪಾಕಿಸ್ತಾನದಿಂದ ಭಾರತಕ್ಕೆ ಲಕ್ಷಾಂತರ ಜನ ತಮ್ಮ ಹುಟ್ಟಿದ ಊರುಗಳನ್ನು, ಬೆಳೆದ ಪರಿಸರವನ್ನು, ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡು ತಮ್ಮದಲ್ಲದ ಪ್ರದೇಶಗಳಿಗೆ ವಲಸೆ ಹೋಗಬೇಕಾಯಿತು. ಅಂದರೆ ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ದೇಶಗಳ ವಿಭಜನೆ ಮಾಡ್ತಾರಲ್ಲ,
ಆಗ ಭಾರತದಿಂದ ಪಾಕಿಸ್ತಾನಕ್ಕೆ, ಪಾಕಿಸ್ತಾನದಿಂದ ಭಾರತಕ್ಕೆ ಲಕ್ಷಾಂತರ ಜನ ವಲಸೆ ಹೋಗ್ತಾರೆ. ಆಗ ಅವರು ತುಂಬನೇ ಏನು ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂತಾರೆ. ಆಮೇಲೆ ತಮ್ಮ ಹುಟ್ಟಿದ ಊರನ್ನು ಬಿಟ್ಟು ಬೆಳೆದ ಪರಿಸರವನ್ನು ಕೂಡ ಬಿಟ್ಟು ಬೇರೆ ಒಂದು ದೇಶಕ್ಕೆ ಹೋಗಿ ನೆಲೆಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ಈ ರೀತಿಯಾಗಿ ನಿರಾಶ್ರಿತರಾದ ಜನರಿಗೆ ವಸತಿ, ಉದ್ಯೋಗ, ಭೂಮಿ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ವಾತಾವರಣ ಎಲ್ಲವನ್ನು ನಿರ್ಮಿಸಿಕೊಡಬೇಕಾದ ಬೃಹತ್ ಜವಾಬ್ದಾರಿ ಸರ್ಕಾರದ ಮೇಲೆ ಬಿದ್ದಿತು. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೆದವು. ನೋಡಿ, ಒಮ್ಮಿಂದೊಮ್ಮೆಲೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಬಗೆಹರಿಸಬೇಕಾದ್ರೆ ಸುಮಾರು ದಿನಗಳು ಬೇಕಾಯಿತು. ಅದಕ್ಕಾಗಿ ಇದೇನು ನಿರಾಶ್ರಿತರ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತು ಭಾರತ ಸರ್ಕಾರಕ್ಕೆ. ಅಷ್ಟು ಬೇಗನೆ ನಿರಾಶ್ರಿತರ ಜನಕ್ಕೆ ವಸತಿ ಕೊಡೋದು, ಉದ್ಯೋಗ ಕೊಡೋದು, ಭೂಮಿ ಕೊಡೋದು, ಅವರಿಗೆ ಶಿಕ್ಷಣ ಒದಗಿಸಿಕೊಡೋದು, ಆರೋಗ್ಯ ಸೌಲಭ್ಯಗಳನ್ನು, ಸಾಮಾಜಿಕ ವಾತಾವರಣ ಎಲ್ಲವನ್ನೂ ಸಹ ನಿರ್ಮಿಸಿಕೊಡೋದು ತುಂಬಾನೇ ಕಷ್ಟದಾಯಕವಾಗಿತ್ತು ಭಾರತ ಸರ್ಕಾರಕ್ಕೆ. ಆದರೂ ಸಹ ಅದನ್ನು ಜನರಿಗೆ ಆ ಸಮಸ್ಯೆ ನಿವಾರಣೆ ಮಾಡೋದ್ರಲ್ಲಿ ಇವರು ಕಾರ್ಯನಿರ್ವಹಿಸಿದರು. ಮತೀಯ ಗಲಭೆಗಳು ಬರುತ್ತೆ. ನೆಕ್ಸ್ಟು, ಕಾಲಾಂತರದಲ್ಲಿ ಬ್ರಿಟಿಷರು ನೆಟ್ಟ ಮತೀಯ ದ್ವೇಷದ ಬೀಜ ದೇಶ ವಿಭಜನೆಯ ಕಾಲಕ್ಕೆ ಚೆನ್ನಾಗಿ ಬೆಳೆದಿತ್ತು. ವಿಭಿನ್ನ ಧರ್ಮಗಳ ಜನರ ನಡುವೆ ಇದ್ದ ಸೌಹಾರ್ದತೆಯ ಕೊಂಡಿ ಸಡಿಲವಾಗಿತ್ತು. ಒಟ್ಟಿಗೆ ಬಾಳಿದವರ ನಡುವೆ ಮತೀಯ ದ್ವೇಷ ಉಲ್ಬಣಿಸಿ ಸಾಮಾನ್ಯ ಜನರು ಅಪಾರವಾದ ಕಷ್ಟ ನಷ್ಟಗಳನ್ನು ಅನುಭವಿಸಿದರು. ಅಂದರೆ ಧರ್ಮವನ್ನು ಮುಂದಿಟ್ಕೊಂಡು ಬ್ರಿಟಿಷರು ಏನು ಮಾಡ್ತಾರೆ, ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾರೆ. ಅಂದರೆ ಮುಸಲ್ಮಾನರು, ಆಮೇಲೆ ಹಿಂದೂಗಳು, ಈ ಥರ ಧರ್ಮವನ್ನು ಮುಂದಿಟ್ಕೊಂಡು ಅವರು ಜನರಲ್ಲಿ ದ್ವೇಷವನ್ನು ಹುಟ್ಟಿಸಿ ಕೋಮು ಗಲಭೆಗಳಾಗೋ ಥರ ಮಾಡ್ತಾರೆ. ಇದರಿಂದಾಗಿ ದೇಶನೇ ವಿಭಜನೆಯಾಗುತ್ತೆ, ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ. ವಲಸೆ ಸಂದರ್ಭದಲ್ಲಿ ನಡೆದ ಮತೀಯ ಗಲಭೆಗಳನ್ನು ನಿಯಂತ್ರಣಕ್ಕೆ ತರುವುದು ಸರ್ಕಾರಕ್ಕೆ ಹರಸಾಹಸದ ಕೆಲಸವಾಗಿತ್ತು. ಅಷ್ಟು ಈಸಿ ಅಲ್ಲ. ಎಲ್ಲಾನು ಕೂಡ ನಿಯಂತ್ರಣಕ್ಕೆ ಬೇಗನೆ ತರೋದು ಅಷ್ಟು ಈಸಿ ಅಲ್ಲ. ಇದೊಂದೇನಾಗಿತ್ತು, ಸರ್ಕಾರಕ್ಕೆ ಒಂದು ಹರಸಾಹಸದ ಕೆಲಸ ಆಗಿತ್ತು. ಜನರ ಮತ್ತು ದೇಶದ ಏಕತೆಯನ್ನು ನಾಶ ಮಾಡುವ ಮತೀಯ ಗಲಭೆಗಳನ್ನು ನಿಯಂತ್ರಣಕ್ಕೆ ತರಬೇಕೆಂದು ಮಹಾತ್ಮ ಗಾಂಧಿಯವರು ಬಹಳಷ್ಟು ಶ್ರಮಿಸಿದರು. ಎರಡೂ ದೇಶಗಳ ಜನರಲ್ಲಿ ಭಾವೋದ್ರೇಕದಿಂದ ಉಂಟಾಗಿದ್ದ ಆಕ್ರೋಶವು ಶಮನವಾಗಬೇಕೆಂದು ಗಾಂಧಿಯವರು ಕಲ್ಕತ್ತಾದಲ್ಲಿ ಭಗವದ್ಗೀತೆಯನ್ನು ಪಠಿಸುತ್ತಾ ಉಪವಾಸವನ್ನು ಕೈಗೊಂಡರು. ಅಂದರೆ ಈ ಮತೀಯ ದ್ವೇಷದಿಂದ ಅಥವಾ ಮತೀಯ ಗಲಭೆಗಳಿಂದ ಏನಾಗುತ್ತೆ, ತುಂಬಾನೇ ಸಾವು ನೋವುಗಳು ಉಂಟಾಗ್ತವೆ ಅಂತೇಳಿ ಭಾವೋದ್ರೇಕದಿಂದ ಕೂಡಿರ್ತಕ್ಕಂಥ ಜನರ ಆಕ್ರೋಶ ಕಡಿಮೆ ಮಾಡಬೇಕು ಅಂತೇಳಿ ಗಾಂಧೀಜಿಯವರು ಏನು ಮಾಡ್ತಾರೆ, ಕಲ್ಕತ್ತಾದಲ್ಲಿ ಭಗವದ್ಗೀತೆಯನ್ನು ಪಠಿಸ್ತಾ ಉಪವಾಸವನ್ನು ಕೈಗೊಳ್ತಾರೆ. ಓಕೆ, ನೆಕ್ಸ್ಟು, ಹೊಸ ಸರ್ಕಾರ ರಚನೆಯಾಗುತ್ತೆ. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ತಾತ್ಕಾಲಿಕ ಸರ್ಕಾರ ರಚನೆಯಾಗುತ್ತೆ. ಮೌಂಟ್ ಬ್ಯಾಟನ್ ಭಾರತದ ಗವರ್ನರ್ ಜನರಲ್ ಆಗ್ತಾರೆ. ಜವಾಹರ್ಲಾಲ್ ನೆಹರೂರವರು ಭಾರತದ ಪ್ರಧಾನಮಂತ್ರಿಯಾಗಿ ಸರ್ಕಾರವನ್ನು ರಚಿಸ್ತಾರೆ. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸ್ಕೊತಾರೆ. 1950 ಜನವರಿ 26ರಂದು ಭಾರತದ ಸಂವಿಧಾನ ಜಾರಿಗೆ ಬರುತ್ತೆ. ನೋಡಿ, 1950 ಜನವರಿ 26ರಂದು ಭಾರತ ಸಂವಿಧಾನ ಜಾರಿಗೆ ಬರುತ್ತೆ. ಇದನ್ನ ಗಣರಾಜ್ಯ ದಿನ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಜನವರಿ 26ನ್ನ ಗಣರಾಜ್ಯ ದಿವಸ ಅಂತೇಳಿ ಆಚರಣೆ ಮಾಡ್ತೀವಿ. ಸಂವಿಧಾನ ಜಾರಿಯಾದ ನಂತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರಾಗ್ತಾರೆ. ಸಂವಿಧಾನವು ಭಾರತವನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸಿತು. ನೋಡಿ, ಈ ಪದಗಳನ್ನು ನೆನಪಲ್ಲಿಟ್ಕೊಳ್ರಿ. ಸಂವಿಧಾನವು ಭಾರತವನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತೇಳಿ ಘೋಷಣೆ ಮಾಡುತ್ತೆ. ಮುಂದೆ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತಂದು ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ 2 ಅಂಶಗಳನ್ನು ಸೇರಿಸಲಾಗುತ್ತೆ. 42ನೇ ತಿದ್ದುಪಡಿಯಿಂದ ಯಾವ ಅಂಶಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತಾರೆ ಅಂತ ಕೇಳಿದಾಗ ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಅಂಶಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗುತ್ತೆ 1942ರಲ್ಲಿ. ಇದು 42ನೇ ತಿದ್ದುಪಡಿ 1942
1976ರಲ್ಲಿ 42ನೇ ತಿದ್ದುಪಡಿಯನ್ನು ಮಾಡಲಾಗುತ್ತೆ. ಇದರ ಆಧಾರದ ಮೇಲೆ ಭಾರತ ಸರ್ಕಾರವು ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅನುಸರಿಸಿತು. ಭಾರತ ಸಂಸದೀಯ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿತು. ನೋಡಿ, ಸ್ವತಂತ್ರ ವಿದೇಶಾಂಗ ನೀತಿಯನ್ನು ನಮ್ಮ ಭಾರತ ಅನುಸರಿಸುತ್ತೆ, ಹಾಗೆ ಸಂಸದೀಯ ಪ್ರಜಾಪ್ರಭುತ್ವವನ್ನು ಕೂಡ ಅಳವಡಿಸ್ಕೊಳ್ಳುತ್ತೆ. ಓಕೆ, ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸಂಸದೀಯ ಪ್ರಜಾಪ್ರಭುತ್ವ ಅಂದರೆ ಏನು? ಸಂವಿಧಾನ ರಚನಾ ಸಮಿತಿಯು ಜಗತ್ತಿನ ಹಲವು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಜನರಿಂದ ಆಯ್ಕೆಯಾದ ಸಂಸದರಿಂದ ಕೂಡಿದ ಸಂಸತ್ತು ಶ್ರೇಷ್ಠ ಮತ್ತು ಅಂತಿಮವಾಗಿರಬೇಕೆಂದು ಅಭಿಪ್ರಾಯಪಟ್ಟು ಸಂಸದೀಯ ಪ್ರಜಾಪ್ರಭುತ್ವವನ್ನು ಜಾರಿಗೆ ತಂದಿತು. ಅಧ್ಯಕ್ಷೀಯ ಮಾದರಿಯನ್ನು ತಿರಸ್ಕರಿಸುತ್ತೆ. ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಇದೇನು ಅಧ್ಯಕ್ಷೀಯ ಮಾದರಿಯ ಸರ್ಕಾರವನ್ನು ತಿರಸ್ಕಾರ ಮಾಡುತ್ತೆ. ಇಲ್ಲಿ ಗಣರಾಜ್ಯ ಅಂದರೆ ಜನರಿಂದ ಆಯ್ಕೆಯಾದ ಸಂಸದರಿಂದ ಕೂಡಿದ ಸಂಸತ್ತು ಶ್ರೇಷ್ಠ ಮತ್ತು ಅಂತಿಮವಾಗಿರಬೇಕು ಅಂತೇಳಿ ಅಭಿಪ್ರಾಯ ಪಡಲಾಗುತ್ತೆ ಈ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಬರುತ್ತೆ. ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ದೇಶದಲ್ಲಿ 562 ಸಂಸ್ಥಾನಗಳಿರ್ತವೆ. ಎಷ್ಟು? 562 ಸಂಸ್ಥಾನಗಳು ನಮ್ಮ ಭಾರತದಲ್ಲಿ ಇರ್ತವೆ. ಬ್ರಿಟಿಷರು ದೇಶ ವಿಭಜನೆಯನ್ನು ಮಾಡಿದ್ದರ ಜೊತೆಯಲ್ಲೇ ಈ ಸಂಸ್ಥಾನಗಳ ಮುಂದೆ 3 ಅವಕಾಶಗಳನ್ನು ತೆರೆದಿಟ್ಟರು. ಏನು, 562 ಸಂಸ್ಥಾನಗಳಿರ್ತಾವಲ್ಲ, ಈ ಬ್ರಿಟಿಷರು ನಮ್ಮ ಭಾರತ ಬಿಟ್ಟು ಹೋಗಬೇಕಾದ್ರೆ ಈ ಸಂಸ್ಥಾನಗಳಿಗೆ 3 ಆಯ್ಕೆಯನ್ನು ಕೊಟ್ಟಿರ್ತಾರೆ. ಒಂದು, ಭಾರತದ ಒಕ್ಕೂಟಕ್ಕೆ ಸೇರಬಹುದು. ಎರಡನೇದು, ಪಾಕಿಸ್ತಾನಕ್ಕೆ ಸೇರಬಹುದು. ಮೂರನೇದು, ಯಾವುದೇ ದೇಶಕ್ಕೂ ಸೇರ್ಪಡೆಯಾಗದೇನೆ ಸ್ವತಂತ್ರವಾಗಿರಬಹುದು. ಈ ಥರ 3 ಆಯ್ಕೆಯನ್ನು ಕೊಟ್ಟಿರ್ತಾರೆ ಸಂಸ್ಥಾನಗಳಿಗೆ. ಈ ಹಿನ್ನೆಲೆಯಲ್ಲಿ 1947ರ ವಿಲೀನ ಕಾಯ್ದೆಯ ಪ್ರಕಾರ ಭಾರತ ಸರ್ಕಾರ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲು ಆಹ್ವಾನ ನೀಡುತ್ತೆ. ಅಂದರೆ ಆ ಸಂಸ್ಥಾನಗಳಿಗೆ ಭಾರತ ಸರ್ಕಾರ ಆಹ್ವಾನ ಕೊಡುತ್ತೆ, ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗ್ರಿ ಅಂತ. ಈ ರೀತಿ ವಿಲೀನಗೊಂಡವರಿಗೆ ಪ್ರತಿಯಾಗಿ ರಾಜ್ಯಾದಾಯವನ್ನು ಆಧರಿಸಿ ರಾಜಧನವನ್ನು ನಿಗದಿಪಡಿಸುತ್ತೆ. ಜೊತೆಗೆ ಕೆಲವೊಂದು ಸವಲತ್ತು ಮತ್ತು ಸ್ಥಾನಮಾನಗಳನ್ನು ಸಹ ಇವರಿಗೆ ನೀಡಲಾಗುತ್ತೆ. ಮುಂದೆ 1969ರಲ್ಲಿ ಈ ರಾಜಧನ ಮತ್ತು ಇತರ ಸ್ಥಾನಮಾನಗಳನ್ನು ಸರ್ಕಾರ ರದ್ದುಗೊಳಿಸಿತು. ಅಂದರೆ 1947ರಲ್ಲಿ ಭಾರತದ ಒಕ್ಕೂಟಕ್ಕೆ ಈ ಸಂಸ್ಥಾನಗಳು ಸೇರ್ಪಡೆ ಆಗಲಿ ಅಂತೇಳಿ ಅವರಿಗೇನು ರಾಜ್ಯಾದಾಯ ನೀಡ್ತೀವಿ, ಆಮೇಲೆ ಕೆಲವೊಂದಿಷ್ಟು ಸವಲತ್ತುಗಳನ್ನು ನೀಡ್ತೀವಿ ಅಂತ ಅವರಿಗೆ ಏನೋ ನಿಗದಿಪಡಿಸಿರುತ್ತೆ. ಅದೇ ರೀತಿಯಾಗಿ ಅವರು ಸೇರ್ಪಡೆ ಆದಮೇಲೆ 1969ರಲ್ಲಿ ರಾಜಧನ ಮತ್ತು ಇತರ ಸ್ಥಾನಮಾನಗಳನ್ನು ಸರ್ಕಾರ ರದ್ದುಗೊಳಿಸುತ್ತೆ, ಭಾರತ ಸರ್ಕಾರ. ಸಂಸ್ಥಾನಗಳು ವಿಲೀನಗೊಳ್ಳುವ ಪ್ರಕ್ರಿಯೆಯಲ್ಲಿ ಜುನಾಗಢ್, ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರ ಈ 3 ಸಂಸ್ಥಾನಗಳು ತೀವ್ರ ಪ್ರತಿರೋಧವನ್ನು ತೋರಿದವು. ಜುನಾಗಢ್, ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರಗಳು ಇವೇನು ಮಾಡ್ತವೆ, ಯಾವ ದೇಶಕ್ಕೂ ಸೇರ್ಪಡೆಯಾಗದೆ ನಾವು ಸ್ವತಂತ್ರವಾಗಿರ್ತೀವಿ ಅಂತ ತೀವ್ರ ಪ್ರತಿರೋಧವನ್ನು ತೋರ್ತಾ ಇರ್ತವೆ ಭಾರತ ಸರ್ಕಾರಕ್ಕೆ. ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತಿಯಾಗಿದ್ದ ಭಾರತದ ಪ್ರಥಮ ಗೃಹ ಮಂತ್ರಿ ವಲ್ಲಭಭಾಯಿ ಪಟೇಲರ ನೇತೃತ್ವದಲ್ಲಿ ಭಾರತದ ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸುವ ಕಾರ್ಯಭಾರವನ್ನು ಯಶಸ್ವಿಯಾಗಿ ನಿರ್ವಹಿಸಲಾಯಿತು. ನೋಡಿ, ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರಿಗೆ ಕರೀತಾರೆ? ಗೃಹ ಮಂತ್ರಿಯಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಕರೀತಾರೆ. ಇವರು ಭಾರತದ ಪ್ರಥಮ ಗೃಹ ಮಂತ್ರಿ ಆಗಿರ್ತಾರೆ. ಇವರೇನು ಮಾಡ್ತಾರೆ, ಈ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡೋದ್ರಲ್ಲಿ ಯಶಸ್ವಿಯಾಗ್ತಾರೆ. ನೋಡಿ, ಜುನಾಗಢ್ ಯಾವ ರೀತಿಯಾಗಿ ಭಾರತ ಒಕ್ಕೂಟಕ್ಕೆ ಸೇರುತ್ತೆ ಅಂದರೆ, ಇದರ ನವಾಬನು ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದ್ದನು. ಜುನಾಗಢದ ನವಾಬ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗ್ತೀವಿ ಅಂತ ಇಚ್ಛೆ ಹೊಂದಿರ್ತಾನೆ. ಆಗ ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿತಾರೆ. ಇದನ್ನು ಎದುರಿಸಲಾಗದೆ ನವಾಬನು ರಾಜ್ಯ ಬಿಟ್ಟು ಪಲಾಯನ ಮಾಡ್ತಾನೆ. ಜನರು, ಅಲ್ಲಿರ್ತಕ್ಕಂಥ ಪ್ರಜೆಗಳೇನು ಮಾಡ್ತಾರೆ, ನವಾಬನ ವಿರುದ್ಧ ತುಂಬ ಆಕ್ರೋಶವಾಗಿ ಹೋರಾಟವನ್ನು ದಂಗೆ ಮಾಡ್ತಾ ಇರಬೇಕಾದ್ರೆ ಆತ ಏನು ಮಾಡ್ತಾನೆ, ರಾಜ್ಯ ಬಿಟ್ಟು ಪಲಾಯನ ಮಾಡ್ತಾನೆ. ಅಲ್ಲಿನ ದಿವಾನ ಭಾರತ ಸರ್ಕಾರಕ್ಕೆ ಮಾಡಿದ ಮನವಿಯನ್ನು ಆಧರಿಸಿ
ಸೈನ್ಯವನ್ನು ಕಳುಹಿಸಿ ಶಾಂತಿ ಸ್ಥಾಪನೆಯನ್ನು ಮಾಡಲಾಗುತ್ತೆ. 1949ರಲ್ಲಿ ಜುನಾಗಢ್ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗುತ್ತೆ. ನೋಡಿ, ಈ ಥರ ಕೊಡ್ತಾರೆ. ಈ ಕಡೆ ರಾಜ್ಯಗಳು, ಆಮೇಲೆ ಈ ಕಡೆ ಇಸ್ವಿಗಳನ್ನು ಕೊಟ್ಟು ಯಾವ ಸಂಸ್ಥಾನ ಎಷ್ಟರಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು ಅಂತ ಕೇಳ್ತಾ ಇರ್ತಾರೆ. ಸೊ ಇಂಪಾರ್ಟೆಂಟ್ ನೋಡಿ. ಇದು 1949ರಲ್ಲಿ ಭಾರತದ ಒಕ್ಕೂಟಕ್ಕೆ ಜುನಾಗಢ್ ಸೇರ್ಪಡೆಯಾಗುತ್ತೆ. ಓಕೆ, ನೆಕ್ಸ್ಟ್ ಹೈದರಾಬಾದ್ ಸಂಸ್ಥಾನ ಬರುತ್ತೆ. ಹೈದರಾಬಾದ್ ಈ ಸಂಸ್ಥಾನವು ನಿಜಾಮನ ಅಧೀನದಲ್ಲಿರುತ್ತೆ. ಈತನು ಸ್ವತಂತ್ರವಾಗುಳಿಯುವ ಉದ್ದೇಶದಿಂದ ಭಾರತಕ್ಕೆ ಸೇರಲು ನಿರಾಕರಣೆ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ಕಮ್ಯುನಿಸ್ಟರ ನೇತೃತ್ವದಲ್ಲಿ ತೆಲಂಗಾಣ ರೈತರ ಸಶಸ್ತ್ರ ಹೋರಾಟವು ನಿಜಾಮ ಮತ್ತು ಜಮೀನ್ದಾರರ ವಿರುದ್ಧ ನಡೀತಾ ಇರುತ್ತೆ. ನೋಡಿ, ಕಮ್ಯುನಿಸ್ಟರ ನೇತೃತ್ವದಲ್ಲಿ ಏನಾಗುತ್ತೆ, ತೆಲಂಗಾಣದಲ್ಲಿ ರೈತರು ಸಶಸ್ತ್ರ ಹೋರಾಟವನ್ನ ಮಾಡ್ತಾ ಇರ್ತಾರೆ ನಿಜಾಮ ಮತ್ತು ಜಮೀನ್ದಾರರ ವಿರುದ್ಧ. ನಿಜಾಮನ ಕ್ರೂರ ಪಡೆಯಾದ ರಜಾಕಾರರ ವಿರುದ್ಧ ಜನತೆಯಲ್ಲಿ ವ್ಯಾಪಕ ಪ್ರತಿರೋಧವಿತ್ತು. ನೋಡಿ, ನಿಜಾಮನಲ್ಲಿ ರಜಾಕಾರರೆಂಬ ಸೈನಿಕರು ಇರ್ತಾರೆ. ಇವ್ರೇನ್ ಮಾಡ್ತಾರೆ, ತುಂಬಾನೇ ಕ್ರೂರವಾಗಿ ಜನರಿಗೆ ಕಿರುಕುಳ ಮಾಡ್ತಾ ಇರ್ತಾರೆ. ಆಗ ಜನರು ಇವರ ವಿರುದ್ಧ ವ್ಯಾಪಕವಾಗಿ ಪ್ರತಿರೋಧವನ್ನ ತೋರಿಸ್ತಾ ಇರ್ತಾರೆ. ಆಗ ಭಾರತ ಸರ್ಕಾರ ಸೈನ್ಯವನ್ನ ಕಳುಹಿಸಿ ನಿಜಾಮನನ್ನ ಸೋಲಿಸಿ ಹೈದರಾಬಾದ್ ಸಂಸ್ಥಾನವನ್ನ 1948ರಲ್ಲಿ ಭಾರತದ ಒಕ್ಕೂಟದೊಂದಿಗೆ ವಿಲೀನಗೊಳಿಸ್ತಾರೆ. ಎಷ್ಟರಲ್ಲಿ? 1948ರಲ್ಲಿ. ಹೈದರಾಬಾದ್ 1948ರಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದರೆ ಜುನಾಗಢ್ 1949ರಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗುತ್ತೆ. ಓಕೆ, ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ ಜಮ್ಮು ಕಾಶ್ಮೀರ ಬರುತ್ತೆ. ಜಮ್ಮು ಕಾಶ್ಮೀರದ ರಾಜನಾಗಿದ್ದ ಹರಿ ಸಿಂಗನು ಸ್ವತಂತ್ರವಾಗುಳಿಯಲು ನಿರ್ಧಾರ ಮಾಡಿರ್ತಾನೆ. ಜಮ್ಮು ಕಾಶ್ಮೀರವು ಭಾರತಕ್ಕೆ ಸೇರಬಹುದು ಅಂತ ಆತಂಕದಿಂದ ಪಾಕಿಸ್ತಾನವು ಕಾಶ್ಮೀರ ಕಣಿವೆಯ ಮುಸ್ಲಿಂ ಬುಡಕಟ್ಟು ಜನರನ್ನು ದಾಳಿ ಮಾಡುವಂತೆ ಪ್ರಚೋದ ಮಾಡುತ್ತೆ. ನೋಡಿ, ಪಾಕಿಸ್ತಾನ ಇದು ಜಮ್ಮು ಕಾಶ್ಮೀರದಲ್ಲಿ ಹರಿಸಿಂಗ್ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಈತ ಸ್ವತಂತ್ರವಾಗಿ ನಾನು ಉಳಿತೀನಿ ಅಂತ ನಿರ್ಧಾರ ಮಾಡಿರ್ತಾನೆ. ಆಗ ಪಾಕಿಸ್ತಾನ ಏನ್ ಮಾಡುತ್ತೆ, ಈ ಜಮ್ಮು ಕಾಶ್ಮೀರ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗಬಹುದು ಅನ್ನೋ ಆತಂಕದಿಂದ ಪಾಕಿಸ್ತಾನ ಏನ್ ಮಾಡುತ್ತೆ, ಕಾಶ್ಮೀರ ಕಣಿವೆಯಲ್ಲಿ ಇರ್ತಕ್ಕಂಥ ಮುಸ್ಲಿಂ ಬುಡಕಟ್ಟು ಜನರನ್ನ ಜಮ್ಮು ಕಾಶ್ಮೀರದ ಮೇಲೆ ದಾಳಿ ಮಾಡುವಂತೆ ಪ್ರಚೋದನೆ ಮಾಡುತ್ತೆ. ಕಾಶ್ಮೀರದ ಸ್ವಾತಂತ್ರ್ಯಕ್ಕಾಗಿ ದುಡಿದ ಶೇಖ್ ಅಬ್ದುಲ್ಲಾನ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷವು ಧಾರ್ಮಿಕ ಸಂವಿಧಾನವನ್ನ ಹೊಂದಿರುವ ಪಾಕಿಸ್ತಾನಕ್ಕಿಂತ ಪ್ರಜಾಪ್ರಭುತ್ವ ಗಣರಾಜ್ಯ ಸಂವಿಧಾನವನ್ನ ಹೊಂದಿರುವ ಭಾರತದೊಂದಿಗೆ ಗುರುತಿಸಿಕೊಳ್ಳುವುದೇ ಉತ್ತಮ ಅಂತೇಳಿ ಹೋರಾಟ ನಡೆಸಿತು. ನೋಡಿ, ಪಾಕಿಸ್ತಾನ ಬೇಡ, ಭಾರತದೊಂದಿಗೆ ಇದು ಪ್ರಜಾಪ್ರಭುತ್ವ ಆಗಿರ್ತಕ್ಕಂಥ ಭಾರತದೊಂದಿಗೆ ಸೇರ್ಬೇಕು ಅಂತ ಇವರು ನಿರ್ಧಾರ ಮಾಡ್ತಾರೆ. ಇಂತಹದೊಂದು ಒತ್ತಡದಿಂದ ರಾಜ ಹರಿಸಿಂಗನು ಭಾರತ ಸರ್ಕಾರದ ಸಹಾಯವನ್ನ ಕೋರ್ತಾನೆ. ಪಾಕಿಸ್ತಾನದ ಉದ್ದೇಶ ವಿಫಲವಾಗಿ ಕಾಶ್ಮೀರ ಕೆಲವು ಷರತ್ತುಗಳೊಂದಿಗೆ ಭಾರತದೊಂದಿಗೆ ವಿಲೀನವಾಗುತ್ತೆ. ಆದರೆ ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ವಶದಲ್ಲಿ ಉಳಿದು ಬಿಡುತ್ತೆ. ಯಾಕಂದ್ರೆ ಅದು ಪಾಕಿಸ್ತಾನದವರು ಅದ್ರ ಮೇಲೆ ಯುದ್ಧ ಮಾಡಿ ಏನು ವಶಪಡಿಸ್ಕೊಂಡಿರ್ತಾರಲ್ಲ, ಹಾಗಾಗಿ ಒಂದು ಭಾಗ ಏನ್ ಮಾಡುತ್ತೆ, ಪಾಕಿಸ್ತಾನದ ವಶದಲ್ಲಿ ಉಳಿದು ಬಿಡುತ್ತೆ. ಇದರ ವಿರುದ್ಧ ಭಾರತವು ವಿಶ್ವಸಂಸ್ಥೆಗೆ ದೂರು ಸಲ್ಲಿಸಿತು. ವಿಶ್ವಸಂಸ್ಥೆ ಕದನ ವಿರಾಮದ ಆದೇಶವನ್ನ ಜನವರಿ 1, 1949ರಂದು ನೀಡಿತು. ಎಷ್ಟರಲ್ಲಿ? ಕದನ ವಿರಾಮದ ಆದೇಶವನ್ನ ವಿಶ್ವಸಂಸ್ಥೆ ಯಾವಾಗ ಘೋಷಣೆ ಮಾಡುತ್ತೆ, ಯಾವಾಗ ಹೊರಡಿಸುತ್ತೆ ಅಂತ ಕೇಳಿದಾಗ ಜನವರಿ 1, 1949ರಂದು ನೀಡಿತು. ಪಾಕಿಸ್ತಾನ ಆಕ್ರಮಿಸಿರುವ ಕಾಶ್ಮೀರದ ವಾಯುವ್ಯ ಪ್ರದೇಶವನ್ನ ಪಾಕ್ ಆಕ್ರಮಿತ ಕಾಶ್ಮೀರವೆಂದು ಈಗಲೂ ಸಹ ಕರೆಯಲಾಗುತ್ತೆ. ಬೇರೆಲ್ಲ ಸಂಸ್ಥಾನಗಳ ವಿಲೀನಕ್ಕಿಂತ ಕಾಶ್ಮೀರದ ವಿಲೀನ ತುಂಬಾನೇ ವಿಶಿಷ್ಟ ಆಗಿತ್ತು. ಯಾಕಂದ್ರೆ ಇಲ್ಲಿ ಪಾಕಿಸ್ತಾನ ಹತ್ರ ಆಗಿರೋದ್ರಿಂದ ಪಾಕಿಸ್ತಾನ ಆ ಪ್ರಾಂತ್ಯವನ್ನ, ಆ ಸಂಸ್ಥಾನವನ್ನ ತಮ್ಮ ದೇಶಕ್ಕೆ ವಿಲೀನ ಮಾಡಿಕೊಳ್ಬೇಕು ಅಂತ ತುಂಬಾನೇ ಹರಸಾಹಸ ಮಾಡಿರುತ್ತೆ. ಆದ್ರೆ ಭಾರತದ ಸೈನಿಕ ಕಾರ್ಯಾಚರಣೆಯಿಂದ ಏನಾಗುತ್ತೆ, ಆ ಪಾಕಿಸ್ತಾನದ ಆಸೆ ವಿಫಲವಾಗುತ್ತೆ. ಓಕೆ, ನೆಕ್ಸ್ಟ್ ಪಾಂಡಿಚೇರಿ ಯಾವ ರೀತಿಯಾಗಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು ಅಂತ ನೋಡೋಣ. ಸ್ವಾತಂತ್ರ್ಯದ ನಂತರದಲ್ಲಿ ಫ್ರೆಂಚ್ ವಸಾಹತುಶಾಹಿಗಳು ಪಾಂಡಿಚೇರಿ, ಕಾರೈಕಲ್, ಮಾಹೆ ಮತ್ತು ಚಂದ್ರನಗರಗಳ ಮೇಲಿನ ಹಿಡಿತವನ್ನ ಮುಂದುವರಿಸಿದ್ರು. ನೋಡಿ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಸಹ ಇವರು ಫ್ರೆಂಚರು ಇನ್ನೂ ಸಹ ನಮ್ಮ ಭಾರತದ ನೆಲದಲ್ಲೇ ಇರ್ತಾರೆ.
ಪಾಂಡಿಚೇರಿ, ಕಾರೈಕಲ್, ಮಾಹೆ ಮತ್ತು ಚಂದ್ರನಗರಗಳ ಮೇಲೆ ತಮ್ಮ ಹಿಡಿತವನ್ನು ಮುಂದುವರಿಸಿಕೊಂಡು ಬಂದಿರ್ತಾರೆ. ಇವು ಭಾರತಕ್ಕೆ ಸೇರಬೇಕೆಂದು ಕಾಂಗ್ರೆಸ್, ಕಮ್ಯುನಿಸ್ಟ್ ಮತ್ತು ಇತರ ಸಂಘಟನೆಗಳ ನೇತೃತ್ವದಲ್ಲಿ ನಡೆದ ಹೋರಾಟದ ಫಲವಾಗಿ 1954ರಲ್ಲಿ ಈ ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆಗೊಳ್ಳುತ್ತವೆ. ಎಷ್ಟರಲ್ಲಿ? 1954ರಲ್ಲಿ ಕಾರೈಕಲ್, ಪಾಂಡಿಚೇರಿ, ಮಾಹೆ ಮತ್ತು ಚಂದ್ರನಗರಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗ್ತವೆ. 1962ರಲ್ಲಿ ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗುತ್ತೆ. ನೋಡಿ, ಇದು ಸಹ ನೆನಪಲ್ಲಿ ಇಟ್ಕೊಳ್ರಿ. ಪಾಂಡಿಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶ ಯಾವಾಗ ಆಗುತ್ತೆ ಅಂತ ಕೇಳಿದಾಗ 1962 ಅನ್ನೋದು ನೆನಪಲ್ಲಿರಲಿ. 2006ರಲ್ಲಿ ಪಾಂಡಿಚೇರಿಯ ಹೆಸರನ್ನು ಪುದುಚೇರಿ ಅಂತೇಳಿ ಮರುನಾಮಕರಣ ಮಾಡಲಾಗುತ್ತೆ. 2006ರಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಗೋವಾ ಬರುತ್ತೆ. ಗೋವಾ ಪೋರ್ಚುಗೀಸರ ವಸಾಹತು ಆಡಳಿತದಲ್ಲಿ ಮುಂದುವರಿದ ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರವಾದ ಚಳುವಳಿಗಳು ನಡೀತವೆ. ಗೋವಾವನ್ನು ತೆರವುಗೊಳಿಸಬೇಕೆಂದು ಆದೇಶ ನೀಡಿದರೂ ಸಹ ಬಗ್ಗದ ಪೋರ್ಚುಗೀಸರು ಆಫ್ರಿಕಾ ಮತ್ತು ಯುರೋಪಿನಿಂದ ಹೆಚ್ಚಿನ ಸೈನ್ಯವನ್ನು ತರಿಸಿಕೊಂಡು ಚಳುವಳಿಯನ್ನು ದಮನ ಮಾಡಿ ಅಧಿಕಾರವನ್ನು ಬಲಪಡಿಸಿಕೊಳ್ಳಲು ಪ್ರಯತ್ನ ಮಾಡಿದರು. ನೋಡಿ, ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗಬೇಕು, ನಮ್ಮ ಭಾರತದ ಒಂದು ಪ್ರದೇಶ ಅಂತ ಕೇಳಿದಾಗ ಪೋರ್ಚುಗೀಸರು ಆಫ್ರಿಕಾ ಮತ್ತು ಯುರೋಪಿನಿಂದ ಸೈನಿಕರನ್ನು ಕರೆಸ್ಕೊಂಡು ಏನೋ ತಮ್ಮ ಬಲವನ್ನು ವೃದ್ಧಿ ಮಾಡಿಕೊಂಡು ಇಲ್ಲೇ ತಾವು ಜಾಂಡ ಊರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದರೆ 1955ರಲ್ಲಿ ಭಾರತದ ವಿವಿಧ ಭಾಗಗಳಿಂದ ಸತ್ಯಾಗ್ರಹಿಗಳು ಬಂದು ಗೋವಾದಿಂದ ವಸಾಹತುಶಾಹಿಗಳು ತೊಲಗಬೇಕೆಂದು ವಿಮೋಚನಾ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. 1961ರಲ್ಲಿ ಭಾರತದ ಸೈನ್ಯ ಮಧ್ಯಪ್ರವೇಶಿಸಿ ಗೋವಾವನ್ನು ವಶಪಡಿಸಿಕೊಳ್ಳುತ್ತೆ. ನೋಡಿ, ಈ ರೀತಿಯಾಗಿ 1987ರವರೆಗೂ ಕೇಂದ್ರಾಡಳಿತ ಪ್ರದೇಶವಾಗಿದ್ದ ಗೋವಾ ನಂತರ ರಾಜ್ಯವಾಯಿತು. 1961ರಲ್ಲಿ ಏನಾಗುತ್ತೆ, ಭಾರತದ ಸೈನ್ಯ ಮಧ್ಯಪ್ರವೇಶ ಮಾಡಿ ಗೋವಾವನ್ನು ವಶಪಡಿಸಿಕೊಂಡು 1987ರವರೆಗೂ ಕೇಂದ್ರಾಡಳಿತ ಪ್ರದೇಶವಾಗಿರುತ್ತೆ ಈ ಗೋವಾ. ನಂತರ ಇದೇನಾಗುತ್ತೆ, ಒಂದು ರಾಜ್ಯವಾಗುತ್ತೆ. ಓಕೆ, ನೆಕ್ಸ್ಟು ಭಾಷಾವಾರು ರಾಜ್ಯಗಳ ರಚನೆ ಬರುತ್ತೆ. ಭಾರತ ಸ್ವಾತಂತ್ರ್ಯಗೊಂಡ ನಂತರ ಕಂಡುಬಂದ ಪ್ರಮುಖವಾದ ಪ್ರಜಾಸತ್ತಾತ್ಮಕ ಚಳುವಳಿ ಎಂದರೆ ಭಾಷಾವಾರು ರಾಜ್ಯಗಳಿಗಾಗಿನ ಹೋರಾಟ. ಜನರಿಗೆ ಉತ್ತಮ ಆಡಳಿತವನ್ನು ನೀಡಲು ಜನರ ಭಾಷೆಯನ್ನು ಆಧರಿಸಿದ ಭೌಗೋಳಿಕ ಗಡಿಗಳನ್ನು ಗುರುತಿಸಬೇಕು ಅಂತೇಳಿ ಒತ್ತಾಯಗಳು ತೀವ್ರವಾಗುತ್ತೆ. ನೋಡಿ, ಈ ಒಂದು ರಾಜ್ಯದಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಅಂತಲೇ ಇಟ್ಕೊಳ್ರಿ. ನಮ್ಮ ಕರ್ನಾಟಕದವರು ಕನ್ನಡ ಭಾಷೆಯನ್ನು ಮಾತಾಡ್ತಾ ಇರ್ತಾರೆ. ಅವರಿಗೆ ಬೇರೆ ರಾಜ್ಯಗಳ ಭಾಷೆ ಅಷ್ಟೊಂದು ಅರ್ಥ ಆಗೋದಿಲ್ಲ. ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಭಾಷಾವಾರು ರಾಜ್ಯಗಳ ರಚನೆ ಆಗಬೇಕು ಅಂತ ವಿವಿಧ ರಾಜ್ಯಗಳಿಂದ ತೀವ್ರವಾಗಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಬ್ರಿಟಿಷ್ ಮತ್ತು ದೇಶಿ ಸಂಸ್ಥಾನಗಳೆರಡರಲ್ಲೂ ಜನರಾಡುವ ಭಾಷೆಯಲ್ಲಿ ಆಡಳಿತವನ್ನು ನಡೆಸ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಭಾಷಾವಾರು ರಾಜ್ಯಗಳನ್ನು ರಚಿಸಬೇಕು ಅಂತೇಳಿ ಎಲ್ಲರೂ ತೀವ್ರವಾಗಿ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಈ ವಿಶಾಲಾಂಧ್ರ ರಾಜ್ಯ ರಚಿಸಬೇಕೆಂದು ಆಂಧ್ರ ಮಹಾಸಭಾದ ನೇತೃತ್ವದಲ್ಲಿ 1952ರಲ್ಲಿ ಪೊಟ್ಟಿ ಶ್ರೀರಾಮುಲು 58 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ನಡೆಸಿ ಅಸುನೀಗಿದ ನಂತರ ಈ ಬೇಡಿಕೆ ತೀವ್ರ ಸ್ವರೂಪವನ್ನು ಪಡೆಯಿತು. ನೋಡಿ, ಮುಂಚೆ ಜನರು ಏನು ಮಾಡ್ತಾರೆ, ಭಾಷಾವಾರು ರಾಜ್ಯಗಳ ರಚನೆ ಆಗಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾರೆ. ಆದರೆ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡೋದಿಲ್ಲ. ಆಗ ಈ ವಿಶಾಲಾಂಧ್ರ ರಾಜ್ಯ ರಚನೆ ಆಗಬೇಕು ಅಂತೇಳಿ ಆಂಧ್ರ ಮಹಾಸಭಾದ ನೇತೃತ್ವದಲ್ಲಿ 1952ರಲ್ಲಿ ಪೊಟ್ಟಿ ಶ್ರೀರಾಮುಲು ಇವರು 58 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಈ ಉಪವಾಸ ಸತ್ಯಾಗ್ರಹ ಮಾಡಿದ್ರಿಂದ ಅವರು ತೀರ್ ಹೋಗ್ತಾರೆ. ಅವರು ಮರಣದ ನಂತರ ಏನಾಗುತ್ತೆ, ಈ ಆಕ್ರೋಶಗಳು ತೀವ್ರ ಸ್ವರೂಪವನ್ನು ಪಡೀತವೆ. 1953ರಲ್ಲಿ ಸರ್ಕಾರವು ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ರಚನೆ ಮಾಡುತ್ತೆ. ಎಷ್ಟರಲ್ಲಿ? 1953ರಲ್ಲಿ. ಇದರಲ್ಲಿ ಫಜಲ್ ಅಲಿ ಅಧ್ಯಕ್ಷರಾಗಿ, KM ಫಣಿಕ್ಕರ್ ಮತ್ತು HN ಕುಂಜ್ರು ಸದಸ್ಯರಾಗಿದ್ದರು. ಆದ್ದರಿಂದ ಫಜಲ್ ಅಲಿ ಆಯೋಗ ಅಂತ ಕರೀತಾರೆ ಇದಕ್ಕೆ. 1953ರಲ್ಲಿ ಒಂದು ಆಯೋಗ ರಚನೆಯಾಗುತ್ತೆ. ಅದರ ಅಧ್ಯಕ್ಷೆ ಫಜಲ್ ಅಲಿ ಅವರು ವಹಿಸ್ಕೊಂಡಿರ್ತಾರೆ. ಇದರ ಸದಸ್ಯರು KM ಫಣಿಕ್ಕರ್ ಮತ್ತು HN ಕುಂಜ್ರು ಅವರು ಸದಸ್ಯರಾಗಿರ್ತಾರೆ. ನೋಡಿ, ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಸದಸ್ಯರು ಯಾರಾಗಿರ್ತಾರೆ, ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ. ಸೊ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ರಿ.
ಮೊದಲ ಭಾಷಾವಾರು ರಾಜ್ಯವಾಗಿ 1953ರಲ್ಲಿ ಆಂಧ್ರ ಪ್ರದೇಶ ರಚನೆಯಾಗುತ್ತೆ. ಫಸ್ಟ್ ಭಾಷಾವಾರು ರಾಜ್ಯ ಆಗಿ ರಚನೆಯಾಗಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಅಂತ ಕೇಳಿದಾಗ ಆಂಧ್ರ ಪ್ರದೇಶ ಅನ್ನೋದು ನೆನಪಲ್ಲಿರಲಿ. ಇದು 1953ರಲ್ಲಿ ರಚನೆಯಾಗುತ್ತೆ. ಈ ಆಯೋಗದ ವರದಿಯಂತೆ 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬರುತ್ತೆ. ರಾಜ್ಯ ಪುನರ್ವಿಂಗಡಣಾ ಕಾನೂನು ಯಾವಾಗ ಜಾರಿಗೆ ಬರುತ್ತೆ? 1956ರಲ್ಲಿ. ಈ ಕಾನೂನಿನ ಪ್ರಕಾರ ಅಂದು ದೇಶದಲ್ಲಿ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ರಚನೆಯಾಗ್ತವೆ. ನೋಡಿ, ಇದು ಸಹ ಕೇಳಿದ್ದಾರೆ. 1956ರ ರಾಜ್ಯ ಪುನರ್ವಿಂಗಡಣಾ ಆಯೋಗದ ಪ್ರಕಾರ ಎಷ್ಟು ರಾಜ್ಯಗಳು ಮತ್ತು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ರಚನೆಯಾಗಿದ್ವು ಅಂತಲೂ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ನೋಡಿ, 14 ರಾಜ್ಯಗಳು ಆಮೇಲೆ 6 ಕೇಂದ್ರಾಡಳಿತ ಪ್ರದೇಶಗಳು ರಚನೆಯಾಗ್ತವೆ. ಓಕೆ, ನೆಕ್ಸ್ಟು ಕನ್ನಡ ಮಾತನಾಡುವ ಪ್ರದೇಶಗಳು ಹಲವು ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿದ್ದವು. ನೋಡಿ, ಸುತ್ತಮುತ್ತ ಈ ಕಡೆ ಮಹಾರಾಷ್ಟ್ರ, ಕೆಳಗಡೆ ಕೇರಳ, ಮತ್ತು ಈ ಕಡೆ ಪಕ್ಕದಲ್ಲಿ ಆಂಧ್ರ ಪ್ರದೇಶ, ಆಮೇಲೆ ಈ ಕಡೆ ಗೋವಾ, ಈ ರೀತಿಯಾಗಿ ಏನೋ ನಮ್ಮ ಕನ್ನಡ ಮಾತಾಡ್ತಕ್ಕಂಥ ಜನರು ಹರಿದು ಹಂಚಿ ಹೋಗಿರ್ತಾರೆ ಈ ಎಲ್ಲ ರಾಜ್ಯಗಳಲ್ಲಿ. ಸೊ ಹಾಗಾಗಿ ಇವೆಲ್ಲವನ್ನ ಒಟ್ಟುಗೂಡಿಸುವ ಬೇಡಿಕೆ ಇಟ್ಟು ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತಿನ ನೇತೃತ್ವದಲ್ಲಿ ಚಳುವಳಿ ನಡೆಯುತ್ತೆ. ಅಂತಿಮವಾಗಿ 1956 ನವೆಂಬರ್ 1ರಂದು ಮೈಸೂರು ರಾಜ್ಯವು ಅಸ್ತಿತ್ವಕ್ಕೆ ಬಂತು. ನೋಡಿ, ನಮ್ಮ ಕರ್ನಾಟಕಕ್ಕೆ 1956ರಲ್ಲಿ ಕರ್ನಾಟಕ ಅಂತ ಕರೆದಿರೋದಿಲ್ಲ, ಮೈಸೂರು ರಾಜ್ಯ ಅಂತಾನೆ ಕರೆದಿರ್ತಾರೆ. 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಅಂತೇಳಿ ಅಸ್ತಿತ್ವಕ್ಕೆ ಬಂತು. ಮುಂದೆ ಇದೇನು 1973 ಇದೇ ನವೆಂಬರ್ 1ರಂದೇ ಕರ್ನಾಟಕ ಅಂತೇಳಿ ಮರುನಾಮಕರಣ ಆಗುತ್ತೆ. ಆಗ ಡಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಇಂದು ಭಾರತದಲ್ಲಿ ಒಟ್ಟು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು ಇದ್ದಾವೆ. ದೆಹಲಿಯು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ರಾಷ್ಟ್ರೀಯ ರಾಜಧಾನಿ ಪ್ರದೇಶವೂ ಕೂಡ ಆಗಿದೆ. ಈ ರೀತಿಯಾಗಿ ಒಟ್ಟು 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳು ನಮ್ಮ ಭಾರತದಲ್ಲಿ ಇದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅನ್ನೋ ಕ್ವಶನ್ಸ್ ಇದ್ದಾವೆ. ಬಿಟ್ಟ ಸ್ಥಳಗಳನ್ನು ತುಂಬ್ತಾ ಹೋಗೋಣ. ಭಾರತದ ಪ್ರಥಮ ಗೃಹ ಮಂತ್ರಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಭಾರತದ ಪ್ರಥಮ ಗೃಹ ಮಂತ್ರಿ ಯಾರಾಗಿರ್ತಾರೆ ಅಂತ ಕೇಳಿದಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಿರ್ತಾರೆ. ನೋಡಿ, ಪಟೇಲ್. ಓಕೆ, ನೆಕ್ಸ್ಟು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನೆಕ್ಸ್ಟು ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ ಡ್ಯಾಶ್ ರಲ್ಲಿ ಸೇರಿತು ಅಂತ ಕೊಟ್ಟಿದ್ದಾರೆ. 1962ರಲ್ಲಿ ಪಾಂಡಿಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ ಸೇರ್ಪಡೆಯಾಗುತ್ತೆ. ರಾಜ್ಯ ಪುನರ್ವಿಂಗಡಣಾ ಕಾನೂನು ಡ್ಯಾಶ್ ರಲ್ಲಿ ಜಾರಿಗೆ ಬರುತ್ತೆ. ಎಷ್ಟರಲ್ಲಿ? 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಥವಾ ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟು ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಅನ್ನೋ ಪಾಠವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 6ರಿಂದ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ. ಪ್ರೀವಿಯಸ್ ವಿಡಿಯೋಗಳನ್ನು ಸಹ ನೋಡಿ. ಓಕೆ, ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಯಾರಿಗೆಲ್ಲ ಈ ವಿಡಿಯೋನ ಇಷ್ಟ ಆಗಿದೆಯೋ, ಇಷ್ಟ ಆದವರು ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ TET ಇನ್ನೇನು ಕಾಲ್ಫಾರ್ಮ್ ಮಾಡಬಹುದು. ಸೊ ಹಾಗಾಗಿ TETಗೆ ಹಾಗೆ GPST ಯಾರಿಗೆ ಯೂಸ್ ಆಗ್ತಕ್ಕಂಥ ಪಾಠಗಳನ್ನು ನಾನು ಮಾಡಿದ್ದೀನಿ. ಹಾಗೆ ಮುಂದಿನ ದಿನಗಳಲ್ಲಿ GPST ಯಾರಿಗೆ ಹೆಲ್ಪ್ ಆಗೋ ಥರ ಕ್ವಶನ್ ಆನ್ಸರ್ ಕ್ಲಾಸ್ಗಳನ್ನು ಸಹ ಮಾಡ್ತೀನಿ. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಇಷ್ಟೊತ್ತು ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.